ಹೊಸಕೋಟೆ ನಗರದ ಜಿಕೆ ಬಿಎಂಎಸ್ ಶಾಲೆ ಆವರಣದಲ್ಲಿ ಇದೇ ಮಾರ್ಚ್ 15ರ ಭಾನುವಾರದಂದು ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಉಚಿತ ಗ್ಯಾಸ್ಟ್ರಿಕ್ ಹಾಗೂ ಜೀರ್ಣಕ್ರಿಯೆ ತಪಾಸಣಾ ವಿವಿಧ ಪರೀಕ್ಷೆಗಳ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಹೊಸಕೋಟೆ ರೋಟರಿ ಸೆಂಟ್ರಲ್, ಬೆಂಗಳೂರು ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆಗಳು ಹಾಗೂ ಕಬ್ಬನ್ ಪಾರ್ಕ್ನ ರೋಟರಿ ಇವರ ಸಹಯೋಗದಲ್ಲಿ ಈ ಒಂದು ಉಚಿತ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಶಿಬಿರದ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆಯ ನಿರ್ದೇಶಕರಾದಂತಹ ಡಾಕ್ಟರ್ ಯೋಗಾನಂದ್ ರೆಡ್ಡಿರವರು ತಿಳಿಸಿದ್ದಾರೆ. ಹೊಸಕೋಟೆ ನಗರದ ಜಿಕೆ ಬಿಎಂಎಸ್ ಶಾಲೆ ಆವರಣದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಅವರು ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು. ಈ ಒಂದು ಸಂದರ್ಭದಲ್ಲಿ ರೋಟರಿ ಕೋಲಾರ ವಲಯ ಮೇಲ್ವಿಚಾರಕರಾದಂತಹ ಡಿಎಸ್ ರಾಜ್ಕುಮಾರ್, ಹೊಸಕೋಟೆ ರೋಟರಿ ಸೆಂಟ್ರಲ್ ಅಧ್ಯಕ್ಷರಾದಂತಹ ಸುಬ್ರಮಣಿ, ಎಲ್ಜಿ ಫೌಂಡೇಶನ್ ಹೊಸಕೋಟೆ ತಾಲೂಕು ಅಧ್ಯಕ್ಷರಾದಂತಹ ಲಕ್ಷ್ಮಣ್ ರವರು, ರೋಟರಿ ಕಬ್ಬನ್ ಪಾರ್ಕ್ ಅಧ್ಯಕ್ಷರಾದಂತಹ ರಾಯ್ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಹಾಜರಿದ್ದು ಇದರ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು. ನಮಸ್ತೆ, ನಾನು ಡಾಕ್ಟರ್ ಯೋಗಾನಂದ್ ರೆಡ್ಡಿ, ಚೀಫ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಮತ್ತು ಡೈರೆಕ್ಟರ್ ಈ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಹಾಸ್ಪಿಟಲ್ಸ್ ಅಂತ HSR ಲೇಔಟ್ ಬೆಂಗಳೂರಲ್ಲಿದೆ. ಸೊ ಇದು ಒಂದು ಗ್ಯಾಸ್ಟ್ರೋಎಂಟ್ರಾಲಜಿ ಸಂಸ್ಥೆ, ಅಂದ್ರೆ ಬರೀ ಜೀರ್ಣಕ್ರಿಯೆ ಆರೋಗ್ಯನ ನೋಡೋ ಅಂತ ಒಂದು ಸೂಪರ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಇದು. ಈಗ ಇವು ಹೃದಯಕ್ಕೆ ಜಯದೇವ ಅಂತ ಕೇಳಿರ್ತಾರೆ, ಕ್ಯಾನ್ಸರ್ಗೆ ಕಿದ್ವಾಯ್ ಅಂತ ಕೇಳಿರ್ತಾರೆ ಜನ, ನರಗಳ ಪ್ರಾಬ್ಲಮ್ಗೆ ನಿಮ್ಯಾನ್ಸ್ ಅಂತ ಕೇಳಿರ್ತಾರೆ. ಆ ತರ ಗ್ಯಾಸ್ಟ್ರೋಎಂಟ್ರಾಲಜಿಗೋಸ್ಕರನೇ ಇದು ಡೆಡಿಕೇಟೆಡ್ ಆಗಿರುವಂತ ಆಸ್ಪತ್ರೆ ಇದು. ಸೊ ಇಲ್ಲಿ ನಾವು 10 ಜನ ಸೂಪರ್ ಸ್ಪೆಷಲಿಸ್ಟ್ ನುರಿತ ವೈದ್ಯರಿದ್ದಾರೆ ಗ್ಯಾಸ್ಟ್ರೋಎಂಟ್ರಾಲಜಿಗೆ. ಸೊ ನಗರಗಳಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಒಂದು ಅರಿವಿದೆ, ಈ ಹೊಟ್ಟೆ ಸಮಸ್ಯೆನ ಎಲ್ಲಿ ತೋರಿಸ್ಕೊಬೇಕು, ಇದಕ್ಕೆ ಸ್ಪೆಷಲಿಸ್ಟ್ ಹತ್ರ ಹೋಗ್ಬೇಕು ಅಂತ ಹೇಳಿ. ಹಳ್ಳಿ ಜನಕ್ಕೆ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂತ ಒಂದು ಪದಾನು ಗೊತ್ತಿಲ್ಲ, ಅವ್ರಿಗೆ ಒಂದು ಸ್ಪೆಷಲಿಸ್ಟ್ ಇದಾರೆ ಅಂತಾನು ಗೊತ್ತಿಲ್ಲ. ಗ್ಯಾಸ್ಟ್ರಿಕ್ ಅನ್ನೋ ಪದ ಎಲ್ಲರಿಗೂ ಗೊತ್ತಿರುತ್ತೆ. ಗ್ಯಾಸ್ಟ್ರಿಕ್ ಅನ್ನೋ ಪದದಲ್ಲಿ ಅವರು ಕರಳಿನ ಕ್ಯಾನ್ಸರ್ ಇರಬಹುದು, ಲಿವರಿನ ಸಮಸ್ಯೆ ಆಗಿರಬಹುದು, ಪ್ಯಾಂಕ್ರಿಯಾಸ್ ಡ್ಯಾಮೇಜ್ ಆಗಿರ್ಬಹುದು, ಅಲ್ಸರ್ ಇರ್ಬೋದು, ಎಲ್ಲದನ್ನು ಸೇರಿ ಗ್ಯಾಸ್ಟ್ರಿಕ್ ಅಂತ ಹೇಳಿ ಮಾತ್ರೆಗಳು ತಗೊಂತಾ ಹೋಗ್ತಾ ಇರ್ತಾರೆ. ಎಷ್ಟೊಂದು ಜನಕ್ಕೆ ನಗರಗಳಿಗೆ ಬರೋದಕ್ಕೆ ಅವ್ರಿಗೆ ಹಿಂಜರಿತಾರೆ. ಒಂದು ಆರ್ಥಿಕವಾಗಿ ಕಷ್ಟ, ದುಡ್ಡು ಎಷ್ಟು ಖರ್ಚಾಗುತ್ತೋ ಏನೋ, ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಂದ್ರೆ ಭಯ, ಒಳಗಡೆ ಹೋದ್ರೆ ಬಿಲ್ ಎಷ್ಟಾಗುತ್ತೋ, ಯಾರು ನೋಡ್ತಾರೆ ಅನ್ನೋ ಒಂದು ಭಯ. ಹಾಗಾಗಿ ತೋರಿಸ್ಕೊಳ್ಳೋಕೆ ಹಿಂಜರಿತಾರೆ. ಆಮೇಲೆ ಎಷ್ಟೊಂದು ಜನಕ್ಕೆ ಜೀರ್ಣಕ್ರಿಯೆ ಆರೋಗ್ಯದ ಬಗ್ಗೆ ಅರಿವೇ ಇರೋದಿಲ್ಲ. ಇದರಿಂದ ಅವರ ಜಸ್ಟ್ ಅವರ ಹೊಟ್ಟೆಗೆ ಸಂಬಂಧಪಟ್ಟಿರೋ ಸಮಸ್ಯೆ ಅಲ್ಲ, ಪೂರಾ ಶರೀರಕ್ಕೆ ತೊಂದರೆ ಆಗ್ತಾ ಇರುತ್ತೆ ಎಷ್ಟೊಂದ್ಸರಿ. ಯಾಕಂದ್ರೆ ಈಗ ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ ನೋಡಿ. ಈಗ ಫ್ಯಾಟಿ ಲಿವರ್ ಅಂತ ಕೇಳ್ತಾ ಇರ್ತೀರಾ ಎಲ್ಲಾ ಕಡೆ ಸ್ಕ್ಯಾನ್ಗಳಲ್ಲಿ. ಈಗ ಫ್ಯಾಟಿ ಲಿವರ್ ಅಂತ ಸುಮಾರು ಜನ ಕೇಳ್ತೀನಿ. ಫ್ಯಾಟಿ ಲಿವರ್ ಇರೋರಿಗೆ ಫ್ಯಾಟಿ ಲಿವರ್ ಒಂದೇ ಅಲ್ಲ, ಮಧುಮೇಹ, BP, ಆಮೇಲೆ ಕೊಲೆಸ್ಟ್ರಾಲು ಅವೆಲ್ಲ ಸೇರಿದಾಗ ಹೃದಯಘಾತದ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಒಂದಕ್ಕೊಂದು ಕನೆಕ್ಟೆಡ್ ಇರುತ್ತೆ. ಸೊ ಇದನ್ನ ಒಂದು ಅರಿವು ಅನ್ನೋದ ಮೂಡಿಸ್ಬೇಕು ಜನರಿಗೆ. ಗ್ರಾಮೀಣ ಜನಗೆಲ್ಲ ಈಗ ಈ ಜೀರ್ಣಾಂಗದ ಕಾಯಿಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಹಲವಾರು ಅಲ್ಸರ್ಸು, ಕ್ಯಾನ್ಸರ್ಸು, ಈಗ ಮದ್ಯಪಾನ, ಕೆಲವಾರು ಹವ್ಯಾಸಗಳು, ತಿನ್ನೋ ಆಹಾರದಲ್ಲೇ ತೊಂದರೆ ಇದೆ. ಹಾಗಾಗಿ ನಮ್ಗೆ ಹಲವಾರು ಗ್ಯಾಸ್ಟ್ರೆಂಟ್ರಾಲಜಿ ಪ್ರಾಬ್ಲಮ್ಸ್ ಈಗ ನೋಡ್ತಾ ಇದೀಗ. ಒಂದು 10 ಜನನ ಉದಾಹರಣೆಗೆ ನೀವು ಎಲ್ಲಾದ್ರೂ ನಿಲ್ಲಿಸ್ಬಿಟ್ಟು ಕೇಳಿ ಅವ್ರಿಗೆ ಏನು ಹೊಟ್ಟೆಲಿ ಉಬ್ರ ಇದೆಯಾ, ಹೊಟ್ಟೆ ನೋವ್ತಾ ಇದೆಯಾ, ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಯಾ ಏನಂತ. ಅದ್ರಲ್ಲಿ ಒಂದು 3 ಜನ ಅಂತೂ ಹೌದು ಅಂತಾರೆ. ಸೊ ಅದರಲ್ಲಿ ಎಷ್ಟು ಜನ ತಿಂಗಳಾನ್ಗಟ್ಲೆ ಮಾತ್ರೆಗಳು ತಗೊಂತಾ ಇರ್ತಾರೆ. ಇದು ಯಾಕೆ ಈ ಶಿಬಿರನ ನಾವು ಮಾಡ್ಬೇಕು ಅನ್ಕೊಂಡಿದ್ದಂದ್ರೆ, ಸ್ಪೆಷಲಿಸ್ಟ್ಸು ಹಳ್ಳಿಗಳ ಕಡೆ ಇಲ್ಲ. ಈಗ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ದೊಡ್ಡ ದೊಡ್ಡ ನಗರಗಳಲ್ಲಿದ್ದಾರೆ ನಮ್ಮ ದೇಶದಲ್ಲಿ. ಸೊ ಜನ ನಮ್ಮ ಹತ್ರ ಬರ್ಲಿಕ್ಕೆ ಹಿಂಜರಿತಾರೆ. ಹಾಗಾಗಿ ನಾವೇ ಅವರ ಮನೆ ಬಾಗಿಲಿಗೆ ಹೋಗಿ ಅವ್ರನ್ನ ನೋಡೋಣ ಅಂತ ಆ ಒಂದು ಉದ್ದೇಶದ ಮೇಲೆ ಇದು ಗ್ರಾಮೀಣ ಔಟ್ರೀಚ್ ಕಾರ್ಯಕ್ರಮ ಫಾರ್ ಡೈಜೆಸ್ಟಿವ್ ಹೆಲ್ತ್ ಅಂತ ನಾವು ಸ್ಟಾರ್ಟ್ ಮಾಡಿ, ರೋಟರಿ ಕಬ್ಬನ್ ಪಾರ್ಕ್ ಟ್ರಸ್ಟ್ ಸಹಕಾರದಿಂದ ಕರ್ನಾಟಕದ ಫಸ್ಟ್ ಗ್ಯಾಸ್ಟ್ರೋಎಂಟ್ರಾಲಜಿ ಆನ್ ವೀಲ್ಸ್ ಅಂತ ಒಂದು ದೊಡ್ಡ ವಾಹನ, ನಮ್ಮ ದೇಶದಲ್ಲೇ ಇದು 3ನೇದು, ರಾಜ್ಯದಲ್ಲಿ ಇದು 1ನೇದು. ಅಂದ್ರೆ ಒಂದು ಗ್ಯಾಸ್ಟ್ರೋಎಂಟ್ರಾಲಜಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ನ ಒಂದು ಬಸ್ ಅಲ್ಲಿ ಇಟ್ಕೊಂಡಿದೆ. ಅಂದ್ರೆ ಅಲ್ಲೇ ಎಲ್ಲ ಕೆಲವೊಂದು ಪ್ರೊಸೀಜರ್ಸ್, ಈ ಸ್ಪೆಷಲಿಸ್ಟ್ ಪ್ರೊಸೀಜರ್ಸ್ ಇರುತ್ತಲ್ಲ, ಎಂಡೋಸ್ಕೋಪಿ, ಜಠರ ಚೆಕ್ ಮಾಡೋದು, ಕರಳು ಚೆಕ್ ಮಾಡೋದು, ಇದೆಲ್ಲ ಬಸ್ ಅಲ್ಲಿ ಎಲ್ಲಿ ಒಂದು ರೋಡ್ ಇರುತ್ತೋ ಯಾವ್ದೋ ಒಂದು ಹಳ್ಳಿಗೆ ತಗೊಂಡು ಹೋಗ್ಬೋದು. ಸೊ ಅಷ್ಟು ಒಂದು ಆಧುನಿಕ ಒಂದು ಟೆಕ್ನಾಲಜಿ ಅನ್ನೋದನ್ನ ಆ ಒಂದು ವಾಹನದಲ್ಲಿ ಇಟ್ಟಿವಿ. ಸೊ ಇಲ್ಲಿ ಹೊಸಕೋಟೆಯಲ್ಲಿ ನಾವು ಮಾಡೋ ಉದ್ದೇಶ ಏನಂದ್ರೆ, ಈಗ ಇಷ್ಟು ದೊಡ್ಡ ಜಾಗ ಇದು ಸಿಟಿಗೆ ತುಂಬಾ ಕ್ಲೋಸ್ ಇದೆ, ಆದ್ರೂ ಇಲ್ಲಿ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂತ ಯಾರು ಇಲ್ಲ. ಹಾಗಾಗಿ ಗ್ರಾಮೀಣ ಪ್ರದೇಶ ಸುತ್ತಮುತ್ತ ಹೊಸಕೋಟೆ ಜನರಿಗೆ, ಯಾಕಂದ್ರೆ ನಾವು ಎಷ್ಟೊಂದು ಜನ ಹೊಸಕೋಟೆಯಿಂದ ಬರೋ ಪೇಷಂಟ್ಸ್ ನಾವು ನೋಡ್ತಾ ಇರ್ತೀವಿ ನಮ್ಮ ಹಾಸ್ಪಿಟಲ್ ಅಲ್ಲಿ. ಎಷ್ಟೊಂದು ಜನ ಕೇಳ್ತಾ ಇದ್ದಾರೆ,
ಅಲ್ಲಿ ನಮ್ಗೆ ಸೌಲಭ್ಯ ಇಲ್ಲ, ನಮ್ಗೆ ಗೊತ್ತೇ ಇರ್ಲಿಲ್ಲ ಈ ತರ ಒಂದು ಸ್ಪೆಷಲಿಸ್ಟ್. ಹಾಗಾಗಿ ನಾವು ಇದನ್ನ ಸಕ್ಸಸ್ಫುಲ್ ಆಗಿ ಈ ಒಂದು ಕಾರ್ಯಕ್ರಮನ ಹೊಸಕೋಟೆ ಗ್ರಾಮೀಣ ಜನರಿಗೆ ಸ್ವಲ್ಪ ಒಂದು ಅವಕಾಶ ಕೊಡೋಣ ಅಂತೇಳಿ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಸೂಪರ್ ಸ್ಪೆಷಲಿಸ್ಟ್ ನುರಿತ ವೈದ್ಯರ ಒಂದು ಸಮಾಲೋಚನೆ ಇರುತ್ತೆ. ಎರಡನೇದಾಗಿ ಕೆಲವೊಂದು ರಕ್ತ ಪರೀಕ್ಷೆ ಇರುತ್ತೆ. ಈಗ ಎಷ್ಟೊಂದು ಜನಕ್ಕೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಅಂತ ವೈರಸ್ ಇರುತ್ತೆ, ಲಿವರ್ ನ ಡ್ಯಾಮೇಜ್ ಮಾಡ್ತಾ ಇರುತ್ತೆ, ಅವ್ರಿಗೆ ಏನು ಗೊತ್ತೇ ಆಗಿರಲ್ಲ. ಸೊ ಅಂತದನ್ನ ರಕ್ತ ಪರೀಕ್ಷೆಯಲ್ಲಿ ನೋಡ್ತೀವಿ. ಆಮೇಲೆ ಲಿವರ್ಗೆ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಲಿವರ್ ಎಷ್ಟೊಂದು ಜನಕ್ಕೆ ಡ್ಯಾಮೇಜ್ ಆಗಿರುತ್ತೆ, ಕೊನೆಯವರೆಗೂ ಲಿವರ್ ನಮ್ಗೆ ಏನು ಎಕೃತ್ತು ಏನು ಹೇಳೋದಿಲ್ಲ ಫೈನಲ್ ಸ್ಟೇಜ್ ವರ್ಗು. ಹಾಗಾಗಿ ಅರ್ಲಿಯಾಗಿ ಐಡೆಂಟಿಫೈ ಮಾಡಿದೆ. ಯಾಕಂದ್ರೆ ಇಂಥವ್ರಿಗೆ ಏನಾಗುತ್ತೆ ಅಂದ್ರೆ ಅವರು ಆಲ್ರೆಡಿ ಮನೆಯಲ್ಲಿ ಯಾರೋ ಒಬ್ರು ಕೆಲಸ ಮಾಡ್ತಾ ಇರ್ತಾರೆ, ಕೂಲಿ ಗೀಲಿ ಹೋಗ್ತಾ ಇರ್ತಾರೆ. ಅಂತವ್ರಿಗೆ ಯಾವ್ದಾದ್ರು ಕ್ಯಾನ್ಸರ್, ಯಾವ್ದಾದ್ರು ಒಂದು ಲಿವರ್ ತೊಂದರೆ ಆದಾಗ ಅವರ ಆರ್ಥಿಕ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ. ಹಾಗಾಗಿ ಮುಂಚೆನೆ ಅವ್ರನ್ನ ಒಂದು ಡಿಸೀಸ್ ನ ಐಡೆಂಟಿಫೈ ಮಾಡಿ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಕೊಟ್ರೆ, ಅವರು ಚಿಕಿತ್ಸೆನ ಅರ್ಲಿಯಾಗಿ ತಗೊಂಡ್ರೆ ಅವ್ರ ತೊಂದರೆನ ಸಾಲ್ವ್ ಮಾಡ್ಕೊಂತಾರೆ. ಸೊ ಹಾಗಾಗಿ ಲಿವರ್ ಡಿಸೀಸ್ ಅನ್ನೋದನ್ನ ಸ್ಕ್ರೀನ್ ಮಾಡ್ತಾ ಇದ್ದೀವಿ. ಇನ್ನ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಎಂಡೋಸ್ಕೋಪಿ, ಅಲ್ಲಿಂದಲ್ಲೇ ನಾವು ಜಠರ ಕರಳು ಎಲ್ಲ ಪರೀಕ್ಷೆ ಮಾಡಿ ಅವ್ರಿಗೆ ಕ್ಯಾನ್ಸರ್ ಇದೆಯಾ, ಅಲ್ಸರ್ ಇದೆಯಾ, ಕರಳಲ್ಲಿ ಉರಿ ಊತ ಇದೆಯಾ, ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂತೀವಿ. ಸೊ ಹಲವಾರು ಕೆಲವೊಂದು ತೊಂದರೆಗಳೆಲ್ಲ ನಾವು ಎಂಡೋಸ್ಕೋಪಿಯಲ್ಲಿ ಕಂಡುಹಿಡಿತೀವಿ. ಆಮೇಲೆ ಪೌಷ್ಟಿಕಾಂಶ ಸಲಹೆ, ಈಗೆಲ್ಲ ಆಹಾರದಲ್ಲೇ ತೊಂದರೆ ಇದೆ ಅಂತ ಹೇಳ್ತಾನೆ. ಕೆಲವು ಟೈಮ್ ತಿಂತಾ ಇರ್ತಾರೆ ಬಟ್ ಪೌಷ್ಟಿಕಾಂಶ ಇರಲ್ಲ. ಸೊ ನಮ್ಮ ನ್ಯೂಟ್ರಿಷನಿಸ್ಟ್, ಡೈಟಿಷಿಯನ್ಸ್ ಇರ್ತಾರೆ, ಅವರ ಆಹಾರ ಯಾವ ತರ ಇರಬೇಕು, ಜೀವನ ಶೈಲಿ ಯಾವ ತರ ಇರಬೇಕು, ಇದನ್ನೆಲ್ಲ ಬರೀ ಮಾತ್ರೆ ಕೊಡೋದು, ಯಾವುದೋ ಒಂದು ಟೆಸ್ಟ್ಗಳು ಮಾಡೋದಲ್ಲ. ಹಲವಾರು ನಮ್ಮ ಜೀವನ ಶೈಲಿ, ನಮ್ಮ ಒಂದು ಆಹಾರದಲ್ಲೇ ನಾವು ತಡೆಗಟ್ಕೊಬಹುದು 50% ಅಷ್ಟು ನಮ್ಮ ಜೀರ್ಣಕ್ರಿಯೆ ಪ್ರಾಬ್ಲಮ್ಸ್ ನ. ಸೊ ಅದನ್ನ ಅಡ್ರೆಸ್ ಮಾಡ್ತಾರೆ. ಯಾಕಂದ್ರೆ ಪ್ರಿವೆನ್ಷನ್, ತಡೆಗಟ್ಟೋದು ಇಂಪಾರ್ಟೆಂಟ್. ರೋಗ ಬಂದ್ಮೇಲೆ ಹಲವಾರು ಹಾಸ್ಪಿಟಲ್ಸ್ ಇದೆ ತೋರಿಸ್ಕೊಳ್ಳಿಕ್ಕೆ. ಸೊ ತಡೆಗಟ್ಟೋದ್ರ ಮೇಲೆ ತುಂಬಾ ಒಂದು ಫೋಕಸ್ ಇಡ್ತಾ ಇದೀವಿ ಇದರಲ್ಲಿ. ಆಮೇಲೆ ಈ ಕೆಲವೊಂದು ಏನೇ ಸಮಸ್ಯೆ ಇರ್ಬೋದು, ಅವ್ರಿಗೆ ಮಲಬದ್ಧತೆ ಆಗಿರಬಹುದು, ಪೈಲ್ಸ್ ಇರ್ಬೋದು, ಫಿಷರ್ ಇರ್ಬೋದು, ಫಿಸ್ತುಲಾ ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಪದೇ ಪದೇ ಹೊಟ್ಟೆ ಉಬ್ರ ಬರ್ತಾ ಇರ್ಬೋದು, ಅಥವಾ ಗ್ಯಾಸ್ಟ್ರಿಕ್ ಅಂತ ಹಲವಾರು ಹೊಟ್ಟೆಗೆ ಸಂಬಂಧಪಟ್ಟಿರೋ ಒಂದು ತೊಂದರೆನ ಹೇಳ್ಕೊಂಡು ಮಾತ್ರೆಗಳು ನುಂಗ್ತಾ ಇರ್ತಾರೆ. ಅಥವಾ ಕೆಲವರಿಗೆ ಆಲ್ರೆಡಿ ಏನೋ ತೊಂದರೆ ಇದ್ದು ಮಾತ್ರೆಗಳು ತಗೊಂತಾ ಇರ್ತಾರೆ. ಸೊ ಅಂತವ್ರು ಯಾರಿಗೆ ಸಮಸ್ಯೆ ತಿಂಗಳಾನ್ಗಟ್ಲೆಯಿಂದ ಇದೆ ಅಂತವ್ರು ಬಂದು ಇಲ್ಲಿ ಉನ್ನತ ಮಟ್ಟದ ಒಂದು ಚಿಕಿತ್ಸೆನ ಒಂದು ಸೂಪರ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಅಲ್ಲಿ ಏನು ಸೌಲಭ್ಯ ಸಿಗುತ್ತೋ ಅದು ಇಲ್ಲಿ ಈ GKBMS ಸ್ಕೂಲ್ 15ನೇ ತಾರೀಕು ಮಾರ್ಚ್ ಅಲ್ಲಿ ಅವರಿಗೆ ಲಭ್ಯ ಆಗುತ್ತೆ. ಸೊ ಹಾಗಾಗಿ ನನ್ನ ಒಂದು ಮನವಿ ಏನಂದ್ರೆ, ಗ್ರಾಮೀಣ ಪ್ರದೇಶದ ಜನಕ್ಕೆ ಎಸ್ಪೆಷಲಿ ಈ ಒಂದು ಅವಕಾಶನ ಅವರು ಉಪಯೋಗ ಮಾಡಿಕೊಂಡು ನಮ್ಮ ಒಂದು ಸೂಪರ್ ಸ್ಪೆಷಲಿಸ್ಟ್ ತಂಡ ಇಲ್ಲಿ ಕೊಡೋ ಸೇವೆನ ಅವರು ಒಂದು ಬೆನಿಫಿಟ್ ಆಗ್ಲಿ ಅಂತ ಒಂದು ಉದ್ದೇಶದಲ್ಲಿ ನಾವು ರೋಟರಿ ಅವರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದೀವಿ. ಸೊ ಯಾವುದೇ ಒಂದು ಜೀರ್ಣಾಂಗ, ಜೀರ್ಣಕ್ರಿಯೆ ಸಮಸ್ಯೆಗಳು ಏನೇ ಇದ್ರೂ ಬಂದು ಅವ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಇದು ಉಚಿತ ಶಿಬಿರ. ಇದು ಯಾವುದೇ ಒಂದು ಟೆಸ್ಟ್ ಇರ್ಲಿ, ಒಂದು ಎಂಡೋಸ್ಕೋಪಿ ಆಗ್ಲಿ, ಒಂದು ಬ್ಲಡ್ ಟೆಸ್ಟ್ ಆಗ್ಲಿ, ಒಂದು ಸ್ಕ್ಯಾನ್ ಆಗ್ಲಿ, ಅದರ ಜೊತೆಗೆ ಕೆಲವೊಂದು ಔಷಧಿಗಳನ್ನು ನಾವು ಕೆಲವೊಂದು ಫಾರ್ಮಸಿ ಕಂಪನೀಸ್ಗೆ ಟೈಅಪ್ ಆಗಿ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ನಮ್ಮ ಕಡೆಯಿಂದ ಒಂದು ಹಳ್ಳಿ ಜನರಿಗೆ ಒಂದು ಸೇವೆ ಕೊಡ್ಬೇಕಂತೇಳಿ ಔಷಧಿಗಳು ಸಮೇತ ಪ್ರತಿಯೊಂದು ಸರ್ವಿಸು ಉಚಿತವಾಗಿ ಕೊಡ್ತಾ ಇದೀವಿ. ಸೊ ಇದು ಯಾವ ಒಂದು ಹಾಸ್ಪಿಟ್ಲು ಕರ್ನಾಟಕದಲ್ಲಿ ಸ್ಪೆಷಲಿಸ್ಟ್ ಕ್ಯಾಂಪ್ಸ್ ನ ಮಾಡಲ್ಲ, ನಾವೇ ಫಸ್ಟ್ ಮಾಡ್ತಾ ಇರೋದು. ಇದು ನಾವು ಹಂತ ಹಂತವಾಗಿ ಬೆಂಗಳೂರು ಊರಲ್ಲೂ ಆಮೇಲೆ ಕರ್ನಾಟಕದಲ್ಲಿ ಎಲ್ಲ ಕಡೆ ತಗೊಂಡು ಹೋಗ್ತಾ ಇದೀವಿ. ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜೊತೆ ನಮ್ಗೆ ಒಂದು MOU ಇದೆ ಕರ್ನಾಟಕ ಸರ್ಕಾರದ ಜೊತೆ. ಸೊ ಇದ್ರದ್ದೊಂದು ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ತಾ ಇರ್ತೀವಿ. ಯಾಕಂದ್ರೆ ಬರೀ ಪೇಷಂಟ್ ನೋಡ್ಬಿಟ್ಟು ಹೋಗೋದಲ್ಲ, ಎಲ್ಲೆಲ್ಲಿ ಏನ್ ಸಮಸ್ಯೆ ಇದೆ, ಇದಕ್ಕೆ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೋದು, ಯಾವ ತರ ಕೆಲವೊಂದು ರೋಗನ ತಡೆಗಟ್ಟಬಹುದು, ಆ ಒಂದು ರಿಸರ್ಚ್ ಅನ್ನೋದು ಅದು ತುಂಬಾ ಇಂಪಾರ್ಟೆಂಟ್. ರಿಸರ್ಚ್ ಟೆಕ್ನಾಲಜಿ ಇದ್ರೇನೆ ನಮ್ಮ ಇದನ್ನದು ಬೆಳವಣಿಗೆ ಆಗೋದು. ಹಾಗಾಗಿ ಅದ್ರ ಮೇಲೂ ನಾವು ಒಂದು ಫೋಕಸ್ ಇಟ್ಕೊಂಡಿದೀವಿ. ಸೊ ಈ ತರ ಒಂದು ಎಲ್ಲಾ ಒಂದು ಆಂಗಲ್ ಇಂದ ಇದು ಒಂದು ತುಂಬಾ ಹೈ ಕ್ವಾಲಿಟಿ ಕ್ಯಾಂಪ್. ಇದು ಸರ್ವೇ ಸಾಮಾನ್ಯವಾಗಿ ಮಾಡೋ BP, ಶುಗರು, ಮಂಡಿ ನೋವು, ಕಾಲು ನೋವು, ಬೆನ್ನು ನೋವು ಅಂತ ನೋಡುವಂತ ಶಿಬಿರ ಅಲ್ಲ ಇದು. ಅದಕ್ಕೋಸ್ಕರ ನಾವು ಮುಂಚೆನೆ ಒಂದು ನಂಬರ್ ಕೊಡ್ತಾ ಇದೀವಿ, ಅದಕ್ಕೆ ನೋಂದಾಯಿಸ್ಕೊಬೇಕು ಅವ್ರು. ಯಾಕಂದ್ರೆ ಎಲ್ಲಾರು ಖಾಲಿ ಹೋಟೆಲ್ ಬನ್ನಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಧ್ಯಾಹ್ನದವರೆಗೂ ಇರಕ್ಕಾಗಲ್ಲ. ಸೊ ಹಾಗಾಗಿ ಯಾರಿಗೆ ಸಮಸ್ಯೆ ಇರುತ್ತೆ ನಮ್ಮ ಸಿಬ್ಬಂದಿ ಸ್ಕ್ರೀನ್ ಮಾಡ್ತಾರೆ, ಅವ್ರಿಗೆ ಏನ್ ತೊಂದರೆ ಇದೆ, ಹೊಟ್ಟೆ ನೋವು ಇದೆಯಾ, ಎಷ್ಟು ದಿನದಿಂದ ಇದೆ. ಸೊ ಆ ತರದ್ದು ಪೇಷಂಟ್ಸ್ ನ ಕೆಲವ್ರನ್ನ ಸೆಲೆಕ್ಟಿವ್ ಆಗಿ, ಹೌದು ನೀವು ಬನ್ನಿ 8 ಗಂಟೆಗೆ ಬನ್ನಿ, ನೀವು ಏನು ತಿಂದೇನೆ ಎಂಡೋಸ್ಕೋಪಿ ಅವಶ್ಯಕತೆ ಇರ್ಬೋದು. ಸೊ ಅದಕ್ಕೋಸ್ಕರ ಇದು ಡೈರೆಕ್ಟ್ಲಿ ಇಲ್ಲಿಗೆ ಬರೋದಕ್ಕಿಂತ ಮುಂಚೆನೆ ಒಂದು ನಂಬರ್ ಕೊಟ್ಟಿರ್ತೀವಿ. ಆ ನಂಬರ್ಗೆ ಅವರು ದಯವಿಟ್ಟು ಫಸ್ಟ್ ಕಾಲ್ ಮಾಡೋದು, ಮಿಸ್ ಕಾಲ್ ಮಾಡೋದು, ಮೆಸೇಜ್ ಹಾಕೋದು, ವಾಟ್ಸ್ಆಪ್ ಅಲ್ಲಿ ಏನೋ ಒಂದು ಮಾಡಿ ನೋಂದಾಯಿಸ್ಕೊಬೇಕಾಗುತ್ತೆ. ಅದು ಕಡ್ಡಾಯ.